ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಶಿಕ್ಷೆ ಪ್ರಮಾಣ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲೆ ನಯನ ಮಾಯಗೌಡ ವಾದವನ್ನೇ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ತುಂಬ ಹೈ ಪ್ರೊಫೈಲ್ ಆಗಿರುವಂತಹ ಪ್ರಕರಣ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂತಹ ಒಂದು ಪ್ರಕರಣ. ಮೊದಲಿಗೆ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದರು. ಗರಿಷ್ಠ ಶಿಕ್ಷೆ, ಕನಿಷ್ಠ ಶಿಕ್ಷೆ ಅಂತ ಸ್ಪಷ್ಟವಾಗಿ ಇದೆ. ಎಲ್ಲವೂ ಕೂಡ ಕೇವಲ ಅತ್ಯಾಚಾರ ಆಗಿದ್ದಿದ್ರೆ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು. ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಕೇವಲ ಅತ್ಯಾಚಾರ ಪ್ರಕರಣ ಏನಾದರೂ ಆಗಿದ್ದಿದ್ರೆ ಇದು 10 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೆ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು. ಆದರೆ ಇಲ್ಲಿ ಪದೇ ಪದೇ ಅತ್ಯಾಚಾರ ಆಗಿದೆ. ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವನ ಪರ್ಯಂತ ಸೆರೆವಾಸದ ಅವಕಾಶ ಇದೆ. ಮಹಿಳೆ ಶಿಕ್ಷಿತಳಲ್ಲ, ಆಕೆಗೆ ಶಿಕ್ಷಣ ಇಲ್ಲ, ಬಡ ಕೂಲಿ ಕೆಲಸ ಮಾಡುವಂತಹ ಮಹಿಳೆ. ದುರದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನಗಳು ಇಲ್ಲ. ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರದ ಅಪರಾಧ ಸಾಬೀತಾಗಿದೆ. ಅಂದರೆ ಪ್ರಜ್ವಲ್ ರೇವಣ್ಣ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಪರಾಧ ಸಾಬೀತಾಗಿದೆ. ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿ ಕಂಡುಬರುತ್ತೆ. 10,000 ಸಂಬಳಕ್ಕೆ ಇವರು ಕೆಲಸ ಮಾಡ್ತಾ ಇದ್ರು. 10,000 ಕೂಲಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಎಸ್ಪಿಪಿ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಕೆಲಸ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟರ ಮಟ್ಟಿಗೆ ಆ ಮಹಿಳೆ ಮೇಲೆ ಒತ್ತಡ ಹಾಕಲಾಗಿತ್ತು. ಅತ್ಯಾಚಾರ ಎಷ್ಟರ ಮಟ್ಟಿಗೆ ನಡೆದಿತ್ತು ಅಂತಂದರೆ ಕೆಲಸ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ತನ್ನ ಬಟ್ಟೆಗಳನ್ನು ಕೂಡ ಬಿಟ್ಟು ಮನೆಗೆ ಓಡುವಂತಹ ಪರಿಸ್ಥಿತಿ ಎದುರಾಯಿತು. ಸಂತ್ರಸ್ತೆ ಹೇಳಿಕೆ ಓದೋದಕ್ಕೆ ಎಸ್ಪಿಪಿ ಅವರು ಮುಂದಾಗ್ತಾ ಇದ್ದಾರೆ. ಸಂತ್ರಸ್ತೆ ಏನು ಹೇಳಿದ್ರು ಆ ವಿಚಾರವನ್ನು ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ಓದೋದಕ್ಕೆ ಅಂತ ಎಸ್ಪಿಪಿ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಸಂತ್ರಸ್ತೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಲಾಗಿದೆ. ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ರು. ಪ್ರಾಸಿಕ್ಯೂಷನ್ ಪರವಾಗಿ ವಕೀಲ ಬಿಎನ್ ಜಗದೀಶ್ ವಾದ ಮಂಡನೆ ಮಾಡಿದ್ದಾರೆ. ಅತ್ಯಾಚಾರ ಮಾಡಿರುವ ರೀತಿ ಆತನ ವಕ್ರ ಮನಸ್ಥಿತಿಯನ್ನ ತೋರಿಸುತ್ತೆ. ಪ್ರಜ್ವಲ್ ಸಂಸದನಾಗಿದ್ರು ಇಂತಹ ಒಂದು ದುಷ್ಕೃತ್ಯ ಎಸಗಿದ್ದಾನೆ. ಸಂಸದನಾಗಿದ್ರು ಕೂಡ ಈ ರೀತಿಯ ನೀಚ ಕೃತ್ಯವನ್ನ ಎಸಗಿದ್ದಾನೆ. ಇದು ಇನ್ನೂ ಗಂಭೀರವಾದಂತಹ ಅಪರಾಧ. ಬಿಎನ್ ಜಗದೀಶ್ ಅವರು ಹೇಳಿರೋ ಮಾತಿದು. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಕೂಡ ಎಸಗಲಾಗಿದೆ ಅಂತ ಎಸ್ಪಿಪಿ ಹೇಳಿದ್ದಾರೆ. ಸಂತ್ರಸ್ತೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಎಸಗಲಾಗಿದೆ. ಪ್ರಾಸಿಕ್ಯೂಷನ್ ಪರ ವಕೀಲ ಬಿಎನ್ ಜಗದೀಶ್ ಅವರು ಮಂಡನೆ ಮಾಡಿರೋ ವಾದ ಇದು. ಅತ್ಯಾಚಾರ ಮಾಡಿರುವ ರೀತಿ ಆತನ ವಕ್ರ ಮನಸ್ಥಿತಿಯನ್ನ ತೋರಿಸುತ್ತೆ. ಒಬ್ಬ ಸಂಸದನಾಗಿದ್ದು ಇಂತಹ ದುಷ್ಕೃತ್ಯವನ್ನ ಆತ ಎಸಗಿದ್ದಾನೆ. ಕಾನೂನು ತಿಳಿದಿದ್ದು ಇಂತಹ ನೀಚ ಕೃತ್ಯವನ್ನ ಆತ ಎಸಗಿದ್ದಾನೆ. ಇದು ಇನ್ನೂ ಗಂಭೀರ ಅಪರಾಧ. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಎಸಗಲಾಗಿದೆ. ಸಂತ್ರಸ್ತೆಯನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ ಅಂತ ಎಸ್ಪಿಪಿ ಆಗಿರುವಂತಹ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಅತ್ಯಾಚಾರ ಮಾಡಿರುವ ರೀತಿ ಇದೆಯಲ್ಲ, ಅದು ಆತನ ವಕ್ರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಪ್ರಜ್ವಲ್ ಒಬ್ಬ ಸಂಸದನಾಗಿದ್ರೂ ಕೂಡ ಇಂತಹ ಒಂದು ನೀಚ ಕೃತ್ಯವನ್ನ ಎಸಗಿದ್ದಾನೆ. ಕಾನೂನು ತಿಳಿದಿದ್ರೂ ಕೂಡ ಇಂತಹ ನೀಚ ಕೃತ್ಯವನ್ನ ಎಸಗಿರುವಂಥದ್ದು ಇನ್ನೂ ಗಂಭೀರವಾದಂತಹ ಅಪರಾಧ. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಗೆ ಆಕೆಯ ಮೇಲೆ ಒತ್ತಡ ಹೇರಿದ್ದಾನೆ. ದೋಷಿ ಮೇಲೆ ಈ ರೀತಿಯ ಇನ್ನಷ್ಟು ಪ್ರಕರಣಗಳು ಕೂಡ ಇದ್ದಾವೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋಗಳನ್ನು ಕೂಡ ಆತ ಮಾಡಿಕೊಂಡಿದ್ದಾನೆ. ವಿಡಿಯೋ ಚಿತ್ರೀಕರಣ ಮಾಡಿದ್ದು ಗಂಭೀರ ಅಪರಾಧ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಇದು ಎಚ್ಚರಿಕೆ ಪಾಠ ಆಗಬೇಕು.
ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಗೆ ಇದೀಗ ಆತನ ಮೇಲೆ ಮಾಡಬೇಕು ಅಂತ SPP ಅವರು ಮನವಿ ಮಾಡಿಕೊಂಡಿದ್ದಾರೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋಗಳನ್ನು ಆತ ಮಾಡಿಕೊಂಡಿದ್ದಾನೆ. ವಿಡಿಯೋ ಚಿತ್ರೀಕರಿಸಿದ್ದು ಗಂಭೀರ ಅಪರಾಧ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿ ಇತರರಿಗೆ ಇದು ಎಚ್ಚರಿಕೆಯ ಪಾಠ ಆಗಬೇಕು. ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆಗೆ SPP ಅವರು ಮನವಿ ಮಾಡಿದ್ದಾರೆ. ದೋಷಿ ಮೇಲೆ ಈ ರೀತಿ ಇನ್ನಷ್ಟು ಪ್ರಕರಣಗಳು ಇದ್ದಾವೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋಗಳನ್ನು ಕೂಡ ಆತ ಮಾಡಿದ್ದಾನೆ. ಹೀಗಾಗಿ ಗರಿಷ್ಠ ಶಿಕ್ಷೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡಿರುವಂಥದ್ದು ಅಪರಾಧ ಸ್ವಾಮಿ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿ ಬೇರೆಯವರಿಗೆ ಇದು ಪಾಠ ಆಗಬೇಕು. ಜೀವನ ಪರ್ಯಂತ ಶಿಕ್ಷೆ ನೀಡಬೇಕು ಅಂತ SPP ಅವರು ಮನವಿ ಮಾಡಿಕೊಂಡಿದ್ದಾರೆ. ದೋಷಿ ಮೇಲೆ ಈ ರೀತಿಯ ಬೇರೆ ಪ್ರಕರಣಗಳು ಕೂಡ ಇದ್ದಾವೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋಗಳನ್ನು ಕೂಡ ಆತ ಮಾಡಿಕೊಂಡಿದ್ದಾನೆ. ವಿಡಿಯೋ ಚಿತ್ರೀಕರಣ ಮಾಡಿರುವಂಥದ್ದು ಗಂಭೀರ ಅಪರಾಧ. ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ನೀಡಬೇಕು. ಕನಿಷ್ಠ ಶಿಕ್ಷೆ ಬೇಡ. 10 ವರ್ಷ ಕನಿಷ್ಠ ಅಂತಿದೆಯಲ್ಲ, ಬೇಡ. ಜೀವನ ಪರ್ಯಂತ ಆತ ಜೈಲಿನಲ್ಲಿ ಸೆರೆವಾಸ ಅನುಭವಿಸಬೇಕು. ಆ ರೀತಿ ಶಿಕ್ಷೆ ನೀಡಬೇಕು ಅಂತ SPP ಮನವಿ ಮಾಡಿಕೊಂಡಿದ್ದಾರೆ. ಸಂತ್ರಸ್ತೆಯರ ವಿಡಿಯೋಗಳನ್ನು ಆತ ಚಿತ್ರೀಕರಣ ಮಾಡಿದ್ದು ಗಂಭೀರ ಆರೋಪ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿ ಇದು ಬೇರೆ ಆರೋಪಿಗಳೇನಿದ್ದಾರೆ, ಬೇರೆ ಅಪರಾಧಿಗಳೇನಿದ್ದಾರೆ, ಬೇರೆ ಈ ರೀತಿಯ ಕೃತ್ಯಗಳನ್ನು ಎಸಗೋರು ಯಾರಿದ್ದಾರೆ ಅವರಿಗೆ ಒಂದು ಗಂಭೀರ ಪಾಠ ಆಗಬೇಕು. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋಗಳನ್ನು ಆರೋಪಿ ಮಾಡಿದ್ದಾರೆ. ಹೀಗಾಗಿ ಈ ಅಪರಾಧಿಗೆ ಗಂಭೀರಕ್ಕೂ ಕಠಿಣ ಶಿಕ್ಷೆ ಆಗಬೇಕು. ಗರಿಷ್ಠ ಶಿಕ್ಷೆ ಆಗಬೇಕು, ಕನಿಷ್ಠ ಬೇಡ. ಬೇರೆಯವರಿಗೆ ಈ ಪ್ರಕರಣ ಪಾಠ ಆಗಬೇಕು ಅಂತ ಗರಿಷ್ಠ ಸೆರೆವಾಸಕ್ಕೆ SPP ಅವರು ಮನವಿ ಮಾಡಿದ್ದಾರೆ. ಜೀವನ ಪರ್ಯಂತ ಆತನಿಗೆ ಜೈಲು ಶಿಕ್ಷೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಮಹಿಳೆಯರ ವಿಡಿಯೋ ಚಿತ್ರೀಕರಣ ಮಾಡಿದ ಆರೋಪ ಇದೆ. ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿ ಆಕೆ ಹೇಳಿಕೆ ಪಡೆದುಕೊಂಡಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ನಾಶಪಡಿಸೋದಕ್ಕೆ ಯತ್ನ ಮಾಡಿರೋದು ಕೂಡ ಗಂಭೀರ ಆರೋಪ. ಈತ ತಾನು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಎಲ್ಲೂ ಕೂಡ ತೋರಿಲ್ಲ. ಈತನಿಗೆ ಕಠಿಣ ಶಿಕ್ಷೆ ನೀಡಿ ಸಮಾಜಕ್ಕೆ ಒಂದು ಸಂದೇಶ ನೀಡಬೇಕು. ಹಣ ಅಧಿಕಾರ ಇರುವ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರದು.